ಉಪನ್ಯಾಸಕಿಯ ಕನಸು ಹೊತ್ತ ವಿಕಲಚೇತನ ಮಹಿಳೆಗೆ ಶಾಕ್ ಆಗಿದೆ. ಕೆಸೆಟ್ ಎಕ್ಸಾಮ್ನಲ್ಲಿ ಪಾಸ್ ಆದರೂ ಅಭ್ಯರ್ಥಿಯ ಕನಸು ಮಾತ್ರ ನುಚ್ಚುನೂರಾಗಿದೆ. ಉಪನ್ಯಾಸಕಿ ಆಗಬೇಕು ಅಂತ ಕನಸು ಹೊತ್ತಂತಹ ವಿಕಲಚೇತನ ಮಹಿಳೆ. ವಿಕಲಚೇತನ ಅಭ್ಯರ್ಥಿಗೆ ಅಧಿಕಾರಿಗಳಿಂದ ಇದೆಂತಹ ದುಸ್ಥಿತಿ. ವಿಕಲಚೇತನ ಅಭ್ಯರ್ಥಿ ಜೀವನದಲ್ಲಿ ಕೆಇಎ ಚೆಲ್ಲಾಟ ಆಡ್ತಾ ಇದೆಯಾ? ಕೆಸೆಟ್ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದ ವಿಕಲಚೇತನ ದಾನೇಶ್ವರಿ ಎಕ್ಸಾಮ್ನಲ್ಲಿ ಹೆಚ್ಚು ಅಂಕ ಪಡೆದಿದ್ರು. ಧಾರವಾಡದ ದಾನೇಶ್ವರಿ ಹುಟ್ಟುವಾಗಲೇ ಎಡಗೈ ಬೆರಳು ಕಳೆದುಕೊಂಡಿದ್ದ ದಾನೇಶ್ವರಿ ಎಡಗೈ ಸಮಸ್ಯೆಯ ಬಗ್ಗೆ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ನೀಡಿದ್ದಂತಹ ಮಹಿಳೆ. ದಾನೇಶ್ವರಿ ಪರೀಕ್ಷೆ ಬರೆಯಲು ಅನುಮತಿಯನ್ನ ಕೆಇಎ ಕೊಟ್ಟಿತ್ತು. ಆವತ್ತು ಓಕೆ ಅಂತ ಹೇಳಿ ಇವತ್ತು ತಿರಸ್ಕಾರ ಮಾಡ್ತಾ ಇದೆ. ಪರೀಕ್ಷೆ ಪಾಸಾದ ಅಭ್ಯರ್ಥಿಗೆ ಪರಿಶೀಲನೆಯ ಸಂದರ್ಭದಲ್ಲಿ ತಡೆ ಹಿಡಿಯಲಾಗಿದೆ. ಇದು ಯಾಕೆ? ಆವತ್ತು ಪರವಾಗಿಲ್ಲ ಎಕ್ಸಾಮ್ ಬರೀರಿ ಅಂತ ಎಕ್ಸಾಮ್ ಬರ್ಸ್ಕೊಂಡು ಇವತ್ತು ಈ ರೀತಿ ಮಾಡ್ತಾ ಇರೋದು ಯಾಕೆ? ಈಗ ನ್ಯಾಯಕ್ಕಾಗಿ ವಿಕಲಚೇತನ ಮಹಿಳೆ ದಾನೇಶ್ವರಿ ಹೋರಾಟ ಮಾಡ್ತಾ ಇದ್ದಾರೆ. ನಾನು ಕೆಸೆಟ್ ಎಕ್ಸಾಮನ್ನು ಈಗ ಅಕ್ಟೋಬರಲ್ಲಿ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಕಾಲ್ಫಾರ್ಮ್ ಮಾಡಿದರು ಸರ್. ಈ ಕಾಲ್ಫಾರ್ಮ್ ಮಾಡಿದಾಗ ನಾನು ಅಪ್ಲಿಕೇಶನ್ ಹಾಕಿದ್ದೆ. ಅದರ ಪ್ರಕಾರವಾಗಿ ನಾನು ನವಂಬರ್ 2ನೇ ತಾರೀಕು ಇದು ಎಕ್ಸಾಮ್ ಇತ್ತಲ್ಲ, ಎಕ್ಸಾಮನ್ನು ಬರೆದಿದ್ದೀನಿ ನಾನು. ಆಮೇಲೆ ಇದರ ರಿಸಲ್ಟ್ ಬಂದುಬಿಟ್ಟು ಈಗ 15-20 ಡೇಸ್ ಬ್ಯಾಕ್ ರಿಸಲ್ಟ್ ಬಿಟ್ಟಿದ್ದರು. ಅದಾದ ನಂತರ ಇವ್ರು ಏನು ಮಾಡಿದರು, ವೆರಿಫಿಕೇಷನ್ ಇದೆ ಅಂತ ಕಾಲ್ಫಾರ್ಮ್ ಮಾಡಿದರು. ಸೊ ಫಸ್ಟ್ ವೆರಿಫಿಕೇಷನ್ ಕಾಲ್ಫಾರ್ಮ್ ಮಾಡಿದಾಗ ಎಲ್ಲರದು ಒಂದೇ ಡೇಟು ಅಂತ ಇಟ್ಟಿದ್ರು ಇವರು. ಅಂದರೆ ಒಂದೊಂದು ಸಬ್ಜೆಕ್ಟದು ಒಂದೊಂದು ಡೇ ಅಂತ ಹೇಳಿ ಇಟ್ಟಿದ್ರು. ಅದಾದ ನಂತರ PH ದವ್ರನ್ನ ಸಪ್ರೇಟಾಗಿ ಅಂತ ಹೇಳಿ ಇವರು 8ನೇ ತಾರೀಕು ಮತ್ತು 9ನೇ ತಾರೀಕು ಡಿಸೆಂಬರ್ 8 ಮತ್ತು 9ನೇ ತಾರೀಕು ಅಂತ ಹೇಳಿ ಕರೆದಿದ್ರು. ಸೊ ಅದರ ಪ್ರಕಾರವಾಗಿ ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಇಂಗ್ಲೀಷು. ಸೊ ಅದರ ಪ್ರಕಾರವಾಗಿ ನಾನು ಇವತ್ತು ವೆರಿಫಿಕೇಷನ್ಗೆ ಬಂದಿದ್ದೆ. ವೆರಿಫಿಕೇಷನ್ ಬಂದಾಗ ಇವರು ಸ್ಟಾರ್ಟಿಂಗಲ್ಲಿ ನಮ್ಮದು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡಿದ್ದಾರೆ. ಚೆಕ್ ಮಾಡಿಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಇವರು, ನಾವು ನಿಮಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಇಶ್ಯೂ ಮಾಡ್ತೀವಿ ಅಂತಕ್ಕಂಥದ್ದನ್ನು ಒಂದು ಕೊಟ್ಟರು ಇವರು ಅಕ್ನಾಲಜ್ಮೆಂಟನ್ನು. ಅದಾದ ನಂತರ ಏನು ಮಾಡಿದ್ರು ಅಂದರೆ, ಈಗ ಡಾಕ್ಟರ್ ವೆರಿಫಿಕೇಷನ್ ಮಾಡ್ತಾರೆ ಅಂತ ಅಂದರು. ಅದಕ್ಕೂ ಓಕೆ ಅಂತ ಹೇಳಿದ್ವಿ. ಸೊ ಡಾಕ್ಟರ್ ವೆರಿಫಿಕೇಷನ್ ಮಾಡಿದಾಗ ಅವರು ಏನೂ ಹೇಳಿಲ್ಲ, ಹಾಗೆ ಹೊರಗೆ ಹೋಗಿ ಕೂತ್ಕೊಳ್ಳಿ ಆಮೇಲೆ ಹೇಳ್ತೀವಿ, ಇಶ್ಯೂ ಮಾಡ್ತೀವಿ ಅಂತ ಹೇಳಿ ಕಳಿಸ್ಬಿಟ್ರು. ಸೊ ಬೆಳಗ್ಗೆಯಿಂದ ಈಗ ಮಧ್ಯಾಹ್ನದವರೆಗೂ ವೇಟ್ ಮಾಡಿಸಿ ಕೊನೆಗೆ ಏನು ಹೇಳ್ತಾರೆ ಅಂದರೆ, ನಿಮ್ಮನ್ನ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ, ನೀವು ಗುರುವಾರ ಏನು ಮಾಡ್ತೀವಿ ವೆಬ್ಸೈಟಲ್ಲಿ ಹಾಕ್ತೀವಿ. ಸೊ ಅವಾಗ ಎಲಿಜಿಬಲ್ ಆಗಿದ್ದರೆ ನೀವು ಏನು ಮಾಡಿ ಸರ್ಟಿಫಿಕೇಟು ನಿಮ್ಮ ಮನೆಗೆ ಕಳಿಸ್ತೀವಿ, ಇಲ್ಲ ಡಿಸ್ಕ್ವಾಲಿಫೈ ಅಂತ ಹೇಳಿ ನೀವು ತಿಳ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಟ್ರು. ಸೊ ಕಳಿಸೋವಾಗ ನಾವು ರೀಸನ್ ಕೇಳಿದ್ವಿ, ಯಾಕೆ ಈ ಥರ ಮಾಡ್ತಿದ್ದೀರಾ, ರೀಸನ್ ಆದರೂ ಹೇಳಿ, ನೀವು ರೀಸನ್ ಪ್ರಾಪರ್ ಆಗಿತ್ತು ಅಂತಂದರೆ ನಾವು ಒಪ್ಕೊತೀವಿ, ನಾವು ನಾಟ್ ಎಲಿಜಿಬಲ್ ಅಂತ ಹೇಳಿ. ಸೊ ನಾಟ್ ಎಲಿಜಿಬಲ್ ಅನ್ನೋಕ್ಕೆ ಅಥವಾ ಪೆಂಡಿಂಗ್ ಇಡೋಕ್ಕೆ ನಂಗೆ ರೀಸನ್ ಬೇಕೀಗ. ಸೊ ಯಾಕೆ ನಾನು ಆ ರೀತಿ ಕೇಳ್ತಿದ್ದೀನಿ ಅಂತಂದರೆ, ಬಿಕಾಸ್ ನನ್ನ ಹ್ಯಾಂಡ್ ನೋಡಿ ನೀವೇ. ಸೊ ಈ ಹ್ಯಾಂಡ್ ನೋಡಿದಾಗ ಬೈ ಬರ್ತ್ ಆಗಿದೆ, ಮಿಡಲ್ ಅಂತೂ ಆಗಿಲ್ಲ. ಸೊ ಅದ್ರ ಪ್ರಕಾರವಾಗಿ ನಂಗೆ ಸರ್ಟಿಫಿಕೇಟನ್ನು ಕೊಟ್ಟಿದ್ದಾರೆ. ಸೊ ಈ ಹ್ಯಾಂಡ್ ನೋಡಿದರೆ ಇದಕ್ಕಿಂತ ಇದು ಗಿಡ್ಡಿದೆ, ಸಣ್ಣನೂ ಇದೆ. ಸೊ ಕಾಣ್ತಿದೆ, ಮುಂದೆ ಫಿಂಗರ್ಸ್ ಇಲ್ಲ, ಏನಿಲ್ಲ. ಹೌ ಟು ವರ್ಕ್, ನನಗೆ ಹೇಗೆ ವರ್ಕ್ ಮಾಡಬೇಕು, ಜಾಸ್ತಿ ನನಗೆ ವರ್ಕ್ ಮಾಡೋಕ್ಕೆ ಬರಲ್ಲ. ಇಷ್ಟೆಲ್ಲ ಕಣ್ಣಿಗೆ ಕಾಣೋ ಹಾಗೆ ಡಿಸೇಬಿಲಿಟಿ ಇದ್ದರೂ ಸಹಿತ ಇವರು ಪೆಂಡಿಂಗ್ ಹೇಗಿಟ್ರು? ಸೊ ಇನ್ನೂ ನಾನು ಕಿವುಡಿದ್ದೀನಿ, ನನಗೆ ಕಣ್ಣು ಕಾಣಲ್ಲ, ಸೊ ನನಗೆ ಮಾತು ಬರಲ್ಲ ಅಂತೇಳಿ ನಾನೇನಾದರೂ ಸುಳ್ಳು ಹೇಳಿ ಸರ್ಟಿಫಿಕೇಟ್ ತೊಗೊಂಡಿದ್ರೆ ಮಾಡಿದರೆ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಡಿಸೇಬಿಲಿಟಿ ಇದ್ದರೆ ನಿಮ್ಮನ್ನು ಪೆಂಡಿಂಗ್ ಇಟ್ಟಿದ್ದೀವಿ ಅಂದರೆ ನಾನು ಒಪ್ಕೋತೀನಿ. ಬಟ್ ಕಣ್ಣಿಗೆ ಕಾಣ್ತಕ್ಕಂಥ ಡಿಸೇಬಿಲಿಟಿ ಇದ್ದರೂ ಸಹಿತ ನೀವು ಹೇಗೆ ನನ್ನ ಪೆಂಡಿಂಗ್ ಇಡ್ತೀರಾ ಅನ್ನೋದು ನನ್ನ ಪ್ರಶ್ನೆ. ಸೊ ನೀವು ಯಾರು ಬೇಕಾದರೂ ಬಂದು ನನ್ನ ಡಾಕ್ಯುಮೆಂಟನ್ನು ನೀವು ವೆರಿಫಿಕೇಷನ್ ಮಾಡ್ಕೋಬೋದು, ನನಗೆ ಅದು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ನನ್ನ ಕಡೆ ಎಲ್ಲನೂ ಒರಿಜಿನಬಲ್ ಡಾಕ್ಯುಮೆಂಟ್ಸೇ ಇದ್ದಾವೆ. ನಾನು ಇಷ್ಟರವರೆಗೂ ಯಾವುದೇ ನಾನು ಗೌರ್ಮೆಂಟ್ ಆಫೀಷಿಯಲ್ಲಿ ಅಥವಾ ಗೌರ್ಮೆಂಟ್ ನಾನು ಜಾಬಿಗೆ ಅಪ್ಲೈ ಮಾಡಿದರೂ ಇವೇ ಡಾಕ್ಯುಮೆಂಟನ್ನು ಕೊಟ್ಟಿದ್ದೀನಿ. ನಾನು ಕೆಸೆಟ್ ಎಕ್ಸಾಮ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.